ಬಂದಿದ್ದಾರೆ ಫ್ಯಾನ್ ಕಲ್ಕಿ ಮೂವಿ ನೀವು ನೋಡಿಲ್ಲ ಅನ್ಕೊಂತೀನಿ. ಒಂದ್ಸತಿ ಒಳಗಡೆ ನೋಡಿ ಕಂಗಾಲಾಗಿ ಪೊಂಗಲಾಗೋಯ್ತೀರ ಗ್ಯಾರಂಟಿ. ಪ್ರಭಾಸ್ ಆಕ್ಟಿಂಗ್ ಏನ್ ಮಾಡಿದಾರೆ ಬ್ರೋ, ನಿಜಾಗ್ಲೂ ದೇವರನಾಗ ನೀವೆಲ್ಲ ಫಿಲಮ್ ನೋಡಿದ್ರೆ ಗ್ಯಾರಂಟಿ ಕಂಗಾಲಾಗಿ ಪೊಂಗಲ್ ಐತಿರ, ಚುಚ್ಚಾಪ್ ಆಗೋಯ್ತೀರ. ಸೂಪರ್ ಸರ್. ಇಂಥ ಫಿಲಮ್ ಬಂದು ನೋಡಿಲ್ಲ ಅಂದ್ರೆ ದಯವಿಟ್ಟು ಯಾವ ಫಿಲಮ್ ನೋಡ್ಲೇಬೇಡಿ. ಇಂಥ ಫಿಲಮ್ ಸಪೋರ್ಟ್ ಮಾಡ್ಲೇಬೇಕು ಸರ್. ಇಂಗ್ಲಿಷ್ ಅವ್ರು ಎಂತ ಫಿಲಮ್ ತೆಗಿತಾರೆ, ನಮ್ಮವ್ರು ತೆಗ್ದಿರಲ್ಲ ಸರ್, ನಮ್ಗೆ ಅದೇ ಗರ್ವ ಇರಬೇಕು. ಪ್ರಭಾಸ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಯೂಟಿಲೈಸ್ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವ್ರ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಫಿಲಮ್ ಅಲ್ಲಿ ಮಾತ್ರ. ಕಮಲ್ ಹಾಸನ್ ಅವಳು ಸೂಪರ್ ಆಗಿದೆ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಎಷ್ಟು ಈಗರಾಗಿ ವೇಟ್ ಮಾಡ್ತೇವೆ ಹೇಳಕ್ಕಾಗಲ್ಲ. ಅದು ಆದಷ್ಟು ಬೇಗ ಬಂದ್ರೆ ತುಂಬಾ ಒಳ್ಳೆ ಸರ್. ಸೂಪರ್ ಫಿಲಮ್, ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ. 3D ಅಲ್ಲಿ ನೋಡಿ, 2D ಅಲ್ಲಿ ಮಜಾ ಇಲ್ಲ. ಎರಡರಲ್ಲಿ ನೋಡಿದೀನಿ, ಫಸ್ಟ್ ಶೋ 2D ಅಲ್ಲಿ ನೋಡಿದೆ, ಇವತ್ತು 3D ಅಲ್ಲಿ ನೋಡ್ತಾ ಇದೀನಿ. 3D ಅಲ್ಲಿ ಮಾತ್ರ ಸೂಪರ್ ಇದೆ, ಅಲ್ಟಿಮೇಟ್ ಫಿಲಮ್. 3D ಅಲ್ಲಿ ನೋಡಿ ಸರ್. ಥ್ಯಾಂಕ್ ಯು. ನಾನು ಫಿಲಮ್ ಒಂದ್ಸತಿ ನೀವು ನೋಡಿ, ಆಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ ಕೇಳಿದಿರಲ್ವಾ, ಒಂದ್ಸತಿ ನೀವು ನೋಡ್ರಿ. ದೇವ್ರ ಕಂಗಾಲಾಗಿ ಪೊಂಗಲ್ ಐತಿರ ಗ್ಯಾರಂಟಿ. ಬ್ರೋ ಅವ್ರದೆಲ್ಲ ಹೈಲೈಟ್ ಬಿಡಿ ಬ್ರೋ, ಅವ್ರೆಲ್ಲ ಹೇಳಕ್ ಆಗಲ್ಲ. ನಾವು ಮಸ್ತ್ ಆಗಿದೆ ಫಿಲಮ್. ಡೆಫಿನೆಟ್ಲಿ ಎಲ್ಲ ನೋಡ್ಬೇಕು. ನಾಳೆ ಮತ್ತೆ ಪ್ರಭಾಸ್ ಆಕ್ಟಿಂಗ್ ಆಗ್ಲಿ, ಸ್ಟೋರಿ ಆಗ್ಲಿ ಸೈಕ್ ಆಗಿದೆ, ಎಲ್ಲ ಬಲ್ಲೇಬೇಕು ಈ ಮೂವಿಗೆ. ನೋಡಿಲ್ಲ ಫಸ್ಟ್ ಹಾಫ್ ಬೋರ್, ಸೆಕೆಂಡ್ ಹಾಫ್ ಸೂಪರ್. ಎಲ್ಲಾರು ಇಷ್ಟ ಆದ್ರು. ನಮ್ ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಗುಡ್. ಏನ್ ಅನ್ಸ್ತು ಸಿನಿಮಾ? VFX ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅದ್ರ ಬಿಟ್ಟು ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಸೂಪರ್ ಕ್ಯಾರೆಕ್ಟರ್. ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ಮಾತ್ರ ತುಂಬಾ ಚೆನ್ನಾಗಿದೆ. ಫಿಲಿಮ್ ಅಲ್ಲಿ ಪ್ರಭಾಸ್ ವಿಲನ್ ಅನ್ಸುತ್ತೆ, ಇವರು ಹೀರೋ ತರ ಮಾಡಿದ್ದಾರೆ. ಈ ವಯಸ್ಸಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್ ಗುಡ್. ಎಲ್ಲರ ಕ್ಯಾರೆಕ್ಟರ್ನು ಚೆನ್ನಾಗಿದೆ. ಅಮಿತಾಬ್ ಬಚ್ಚನ್ ಹೈಲೈಟ್ ಆಫ್ ದ ಮೂವಿ. ಸೂಪರ್. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ 2 ವೇಟ್ ಮಾಡ್ತೀವಿ. 5 out of 4. ಥ್ಯಾಂಕ್ ಯು. ಸೂಪರ್ ಕ್ರೇಜಿ. ಸೂಪರ್ ಇದೆ ಸರ್. ಇಷ್ಟ ಅನ್ನೋದಲ್ಲ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇತ್ತು ಮೂವಿ. ನೋಡ್ದೆ ಸ್ವಲ್ಪ ಯಾಕೋ ಬೇಜಾರಾಯ್ತಲ್ವಾ. ನಾಗೇಶ್ವಿನ್ ಅವರು ಯಾವ್ಯಾವ ತರ ನಾವ್ ನೋಡಿದ್ವಿ ಆ ತರ ಇರ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಸ್ಲೋ ಇತ್ತು, ಬರ್ತಾ ಇಂಟರ್ವಲ್ ಆದ್ಮೇಲೆ ಸ್ವಲ್ಪ ಒಂದು ಹೋಪ್ ಇತ್ತು ಸಿನಿಮಾ. ಬಟ್ ಸೆಕೆಂಡ್ ಹಾಫ್ ಅಂತೂ ರೆಕಾರ್ಡ್ಸ್ ಅಂತೂ ಮುರಿಯುತ್ತಂತ ಹೇಳಕ್ ಆಗಲ್ಲ, ಬಟ್ ಮುರಿದ್ರೆ ಅದೃಷ್ಟ. Second time I'm watching. Super. I love the film. Super. In Hyderabad I will go third time. Definitely. ಅದು ಸೂಪರ್ ಇರುತ್ತೆ. ಲಾಸ್ಟ್ 10 minutes ಎಕ್ಸ್ಟ್ರಾ ತುಂಬಾ ಚೆನ್ನಾಗಿದೆ. ಏನು ಇಷ್ಟ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಸೂಪರ್. ಏನು ಇಷ್ಟ ಫೈಟಿಂಗ್ ಇಷ್ಟ ಆಯ್ತು. ಚೆನ್ನಾಗಿದೆ. ಸೂಪರ್ ಮೂವಿ ಸರ್. ಸೂಪರ್ 300 days. ಸೆಕೆಂಡ್ ಹಾಫ್ ಸಕ್ಕತ್ತಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಫಸ್ಟ್ ಹಾಫ್ ಬೋರ್ ಇದೆ, ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್. ಸೂಪರ್. 9 ಕೊಡ್ಬೋದು ಸರ್. ಅಮಿತಾಬ್ ಬಚ್ಚನ್ ಆಕ್ಟಿಂಗ್ ಸರ್ ಅವ್ರದೇ ಟಾಪ್ 1 ಇದ್ರಲ್ಲಿ. ಒಂಥರ ಸಾಲಿಡ್ ಆಗಿದೆ. ಕಮಲ್ ಹಾಸನ್ ಅವ್ರದ್ದು ಏನಿಲ್ಲ ಅಷ್ಟೊಂದು, ಆದ್ರೆ ಅಮಿತಾಬ್ ಬಚ್ಚನ್ ಮತ್ತೆ ಕ್ಲಾಸ್ 1 ಬ್ರೋ. ಆಸಮ್ ಮೂವಿ. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಲ್ಯಾಗ್ ಇದೆ, ತುಂಬಾ ಲ್ಯಾಗ್ ಇದೆ. ಸೆಕೆಂಡ್ ಪಾರ್ಟ್ ನೋಡ್ಬೇಕು ನೆಕ್ಸ್ಟ್ ಏನು. ಸ್ಟೋರಿ ಕಾನ್ಸೆಪ್ಟ್ ಚೆನ್ನಾಗಿದೆ, ಅದು ಏನ್ ರೀಸನ್ ಏನ್ತಕ್ಕೆ ಇದಾಗುತ್ತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದ್ ಸ್ವಲ್ಪ ಲ್ಯಾಗ್ ಇದೆ ಅಷ್ಟೇ. ಹಾಲಿವುಡ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಿದ್ದಾರೆ. ಕಂಪ್ಯಾರಿಸನ್ ಇನ್ ದಿ ಸೆನ್ಸ್ ಹೌದು, ಅದೇ ರೇಂಜ್ ಅಲ್ಲೇ ಇದೆ. ಬಟ್ ನೋಡ್ಬೋದು, ಅಷ್ಟೇನೋ ಇದಾಗಿಲ್ಲ, ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಬೀಟ್ ಮಾಡೋ ರೇಂಜ್ ಅಲ್ಲಿ ಅಂದ್ರೆ ಇಲ್ಲ, ಅಷ್ಟೆಲ್ಲ ಇಲ್ಲ. ಬಟ್ ಬ್ಲಾಕ್ ಬಸ್ಟರ್ ಆಸಮ್. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ನಾಗೇಶ್ವಿನ್ ಸೂಪರ್ ಸರ್. ಹೆಂಗಿತ್ತು ಅಂದ್ರೆ ಇನ್ನೊಂದ್ಸತಿ ಬರ್ಬೇಕು ಸರ್ ಥಿಯೇಟರ್ಗೆ, ಆತರ ಬಂದೇ ಬರ್ತೀವಿ. ಸೂಪರ್ ಬ್ರೋ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಲಾಸ್ಟಿನ ಹತ್ರ ಗೂಪ್ಸ್ ಬಂಪ್ಸ್ ಬರುತ್ತೆ. ಕೊಟ್ಟಿರೋ ದುಡ್ಗಂತೂ ಮೋಸನೇ ಇಲ್ಲ. ವಂಡರ್ಫುಲ್ ಮೂವಿ. 3D ನೋಡಿ ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಎಫೆಕ್ಟಿವ್ ಆಗಿದೆ ಸರ್, ಮೋಸ ಇಲ್ಲ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಅವ್ರು ಕಮಲ್ ಹಾಸನ್ ಲಾಸ್ಟ್ ಅಲ್ಲಿ ತೋರಿಸ್ತಾರೆ, ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಮಿತಾಬ್ ಬಚ್ಚನ್ ಅಂತೂ ಸೂಪರ್, ಗ್ರೇಟ್ ಸರ್ ಮೂವಿ. ಸೂಪರ್ ಕಮಲ್ ಆಕ್ಟಿಂಗ್ ಸೂಪರ್ ಆಗಿದೆ ಮೂವಿ. ಏನ್ ಇಷ್ಟ ಆಯ್ತು? ಏನಿಲ್ಲ, ಟ್ವಿಸ್ಟ್ಗಳೆಲ್ಲ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಮೂವಿ. ಹಾಲಿವುಡ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಿದ್ದಾರೆ. ಅವ್ರ ರೇಂಜ್ ಇದೆಯಾ ಸಿನಿಮಾ ಹಾಲಿವುಡ್ ರೇಂಜ್ಗೆ? ಅದಕ್ಕಿಂತ ಸೂಪರ್ ಆಗಿದೆ. ಪ್ರಭಾಸ್ ಅವರ ಕ್ಯಾರೆಕ್ಟರ್ ಹೇಗಿತ್ತು ಸರ್? ಕ್ಯಾರೆಕ್ಟರ್ ಇನ್ನೂ ಸೂಪರ್ ಆಗಿದೆ. ಪಾರ್ಟ್ 2 ಇನ್ನೂ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ. ಸೂಪರ್ ಆಗಿದೆ.